ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾನು ಸಿಂಪಲ್ಲಾಗಿ ಮತ್ತು ಅಷ್ಟು ಈಸಿಯಾಗಿ ಜಿಂಗಿ ಫ್ರೈ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ. ನಾವು ನಮ್ಮ ಉತ್ತರ ಕರ್ನಾಟಕ ಸೈಡ ಇದಕ್ಕೆ ಜಿಂಗಿ ಅಂತೀವಿ ಮತ್ತು ಕೆಲವೊಂದಿಷ್ಟು ಜನ ಇದಕ್ಕೆ ಸಿಗಡಿ ಮೀನು ಕೂಡ ಅಂತಾರೆ. ಬರ್ರಿ ಫ್ರೆಂಡ್ಸ್, ಹಂಗಾರೆ ಸ್ವಲ್ಪನೂ ತಡ ಮಾಡಿದೆ ಈ ಜಿಂಗಿ ಫ್ರೈ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ, ನಾನು ಫಸ್ಟ್ ಗ್ಯಾಸ್ ಮೇಲೆ ಒಂದು ತೆವಿ ಇಟ್ಟಿದ್ದೀನಿ. ತೆವಿ ಸ್ವಲ್ಪ ಬಿಸಿ ಆದಮೇಲೆ ನಾವು ಜಿಂಗಿ ಏನು ತೊಗೊಂಡಿದ್ದೀವಲ್ರಿ, ಆ ಜಿಂಗಿ ಅಥವಾ ಸಿಗಡಿ ಮೀನು ಇದನ್ನು ತೆವ್ಯಾಗ ಹಾಕಿ ಗ್ಯಾಸ್ ಫ್ಲೇಮ್ ಲೋ ಇಟ್ಟು ಒಂದು 2 ನಿಮಿಷ ಹುರ್ಕೋಬೇಕ್ರಿ. ಮೊದಲು ನಾವು ಜಿಂಗಿ ಸ್ವಲ್ಪ ಹಿಂಗೆ ಹುರ್ಕೊಳ್ಳೋದ್ರಿಂದ ಜಿಂಗಿ ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತಾವ್ರಿ. ನಾನು ಜಿಂಗಿ ಹುರಿಯುವಾಗ ಸ್ವಲ್ಪನೂ ಎಣ್ಣೆ ಯೂಸ್ ಮಾಡಿಲ್ಲ. ನೀವು ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿ ಜಿಂಗಿ ಹುರ್ಕೋಬಹುದು. ಮತ್ತು ನಾನಿಲ್ಲಿ ಜಿಂಗಿ ನೀರು ಹಾಕಿ ವಾಶ್ ಮಾಡಿಲ್ಲ. ಈ ಜಿಂಗಿ ಒಳಗೆ ಸ್ವಲ್ಪ ಕಸ ಕಡ್ಡಿ ಏನಾದರೂ ಹೊಲಿಸಿದ್ರೆ ಅದನ್ನಷ್ಟ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ಹಿಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ. ನೋಡ್ರಿ, ಜಿಂಗಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ಈ ಫ್ರೈ ಮಾಡಿರೋ ಜಿಂಗಿ ಎಲ್ಲ ಬೇರೆ ಪ್ಲೇಟಿಗೆ ತೆಗೆದು ಬಿಡಬೇಕು. ಇಷ್ಟು ಫ್ರೈ ಆದ್ರೆ ಸಾಕು ನೋಡ್ರಿ, ಭಾಳ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕಂತೇನಿಲ್ಲ. ಈಗ ನೆಕ್ಸ್ಟ್ ಅದೇ ತೆವ್ಯಾಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಒಂದು ದೊಡ್ಡ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ಈಗ ಈ ಉಳ್ಳಾಗಡ್ಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆಂದಾಗೆ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕು. ನೀವು ಆಗಿಂದಾಗ ಫ್ರೈ ಮಾಡಿ ಆಗಿಂದಾಗ ತಿಂದೆಲ್ಲ ಮುಗಿಸ್ತು ಅನ್ನೋದಿದ್ರೆ ಉಳ್ಳಾಗಡ್ಡಿನ ಭಾಳ ಗೋಲ್ಡನ್ ಕಲರ್ ಆಗುವವರೆಗೂ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಉಳ್ಳಾಗಡ್ಡಿ ಹಸಿ ಸ್ಮೆಲ್ ಹೋಗಿ ಕರೆಕ್ಟಾಗಿ ಫ್ರೈ ಆದರೆ ಸಾಕು. ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಂಡು ಉಳ್ಳಾಗಡ್ಡಿ ಫ್ರೈ ಮಾಡೋದ್ರಿಂದ ಈ ಉಳ್ಳಾಗಡ್ಡಿ ಸ್ವಲ್ಪ ಬೇಗ ಫ್ರೈ ಆಗ್ತಾವ್ರಿ. ಇಲ್ಲಿ ನೋಡ್ರಿ, ಉಳ್ಳಾಗಡ್ಡಿ ಕರೆಕ್ಟಾಗಿ ಫ್ರೈ ಆಗೈತಿ ಮತ್ತು ಕಲರೂ ಚೇಂಜ್ ಆಗೈತಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಬೇಕ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾ ಇಲ್ಲಿ ಖಾರ ಬರೀ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಷ್ಟು ಹಾಕತ್ತೀನಿ. ನೀವು ಖಾರ ನಿಮ್ಮ ಟೇಸ್ಟ್ ತಕ್ಕಂಗೆ ಹೆಚ್ಚ ಕಡಿಮೆ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ನಾವು ಫ್ರೈ ಮಾಡಿಟ್ಟಿದ್ವಲ್ರಿ ಆ ಜಿಂಗಿ ಎಲ್ಲ ಈ ಮಸಾಲೆ ಒಳಗೆ ಹಾಕಬೇಕ್ರಿ. ಇದಕ್ಕೆ ಹಾಕಿ ಈಗ ಎಲ್ಲ ಚೆಂದಾಗಿ ಕರೆಕ್ಟಾಗಿ ಖಾರ ಉಪ್ಪು ಎಲ್ಲ ಹತ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಜಿಂಗಿ ಫ್ರೈಗೆ ಬೇರೆ ಮಸಾಲೆಗಳೆಲ್ಲ ಸೂಟ್ ಆಗೋದಿಲ್ಲ. ಅದಕ್ಕೆ ಖಾರ ಉಪ್ಪು ಅರಿಶಿನ ಪುಡಿ ಇಷ್ಟು ಮೂರೇ ಸಾಹಿತ್ಯ ಇದ್ರೆ ಸಾಕು ನೋಡ್ರಿ. ಇದನ್ನು ಈ ರೀತಿ ಫ್ರೈ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 2 ರಿಂದ 3 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬಹುದು. ಈ ರೆಸಿಪಿ ಅಂತೂ ನಾನ್ ವೆಜ್ ಪ್ರಿಯರಿಗೆ ಅದ್ಭುತವಾದ ಸೈಡ್ ಡಿಶ್ ಅಂತಾನೂ ಅನ್ಬೋದು. ಆಹಾ, ಅದೇನು ರುಚಿ ಅಂತೀರಿ. ಯಾರ್ಯಾರು ಈ ಜಿಂಗಿ ಫ್ರೈನ ತಿಂದಿದ್ದೀರೋ ಅವ್ರಿಗೆಲ್ಲರಿಗೂ ಈ ರುಚಿ ಗೊತ್ತಿರ್ಬೋದು. ಇದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಮತ್ತು ಅನ್ನದ ಜೊತೆ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಮ್ಮ ಜಿಂಗಿ ಅಥವಾ ಸಿಗಡಿ ಮೀನು ಫ್ರೈ ರೆಡಿ ಆಗೈತಿ. ಇಷ್ಟೇ ನೋಡ್ರಿ, ಇದಕ್ಕೇನು ಮಹಾ ಕೆಲಸನೂ ಇಲ್ಲ, ಏನು ಜಾಸ್ತಿ ಟೈಮು ಹಿಡಿಯೋದಿಲ್ಲ. ಕ್ವಿಕ್ಕಾಗಿ ಈಸಿಯಾಗಿ ಬರೀ 5 ನಿಮಿಷದೊಳಗೆ ಮಾಡ್ಕೊಳ್ಳುವಂಥ ರೆಸಿಪಿ. ಸೊ ಫ್ರೆಂಡ್ಸ್, ಹೆಂಗೆ ಅನಿಸ್ತು ನಮ್ಮ ಇವತ್ತಿನ ರೆಸಿಪಿ? ನಿಮಗೂ ನಮ್ಮ ರೆಸಿಪಿ ಇಷ್ಟ ಆದ್ರೆ ಖಂಡಿತ ನಿಮ್ಮ ಮನ್ಯಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಮತ್ತು ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಹಾಕೋ ಎಲ್ಲ ರೆಸಿಪಿಗಳು ನಿಮಗೂ ಇಷ್ಟ ಆದ್ರೆ ನಮ್ಮೆಲ್ಲ ರೆಸಿಪಿಗಳನ್ನು ನೋಡ್ರಿ, ನಮಗೂ ಸಪೋರ್ಟ್ ಮಾಡಿರಿ. ನಮ್ಮೆಲ್ಲ ರೆಸಿಪಿಗಳು ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿರಿ. ಹಂಗೆ ಮರೀದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ಇನ್ನೊಂದು ಹೊಸ ರುಚಿಯಾದ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.